ಗೋ ಪ್ರಕರಣ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿಗೆ ಇದೀಗ ಶಾಕ್ ಎದುರಾಗ್ತಾ ಇದೆ. ಬಿಜೆಪಿ ಹೋರಾಟಕ್ಕೆ ಹಿಂದೂ ಸಂಘಟನೆಗಳು ಬೆಂಬಲವನ್ನ ಕೊಡ್ತಾ ಇಲ್ಲ ಎನ್ನುವ ವಿಚಾರ ಗೊತ್ತಾಗ್ತಿದೆ. ನಿನ್ನೆ ಬಿಜೆಪಿ ನಿಯೋಗಕ್ಕೆ ಸಾಥ್ ಕೊಟ್ಟಿಲ್ಲ ಹಿಂದೂ ಸಂಘಟನೆಗಳು. ಕೃತ್ಯವನ್ನ ರಾಜಕೀಯಕ್ಕೆ ಬಳಸಿಕೊಳ್ಳದಂತೆ ಸ್ಥಳೀಯರ ಸಂದೇಶನ ಹಾಗಾದ್ರೆ ಇದು ಅನ್ನೋದು ಪ್ರಶ್ನೆಯಾಗಿದೆ. ವಿಪಕ್ಷಗಳ ಹೋರಾಟಕ್ಕೆ ಕೇವಲ ರಾಜಕೀಯ ಮುಖಂಡರ ಬೆಂಬಲ ಅಷ್ಟೇ ಸಿಕ್ಕಿರುವಂತದ್ದು. ಗೋ ಪ್ರಕರಣವನ್ನ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿಗೆ ಇದೀಗ ಶಾಕ್ ಎದುರಾಗ್ತಾ ಇದೆ. ಬಿಜೆಪಿ ಹೋರಾಟಕ್ಕೆ ಹಿಂದೂ ಸಂಘಟನೆಗಳು ಬೆಂಬಲವನ್ನ ಕೊಡ್ತಾ ಇಲ್ಲ. ಹಾಗಾದ್ರೆ ಯಾಕೆ ಬೆಂಬಲವನ್ನ ಕೊಡ್ತಾ ಇಲ್ಲ? ನಿನ್ನೆ ಬಿಜೆಪಿ ನಿಯೋಗಕ್ಕೆ ಸಾಥ್ ಕೂಡ ಕೊಟ್ಟಿಲ್ಲ ಹಿಂದೂ ಸಂಘಟನೆಗಳು. ಕೃತ್ಯವನ್ನ ರಾಜಕೀಯಕ್ಕೆ ಬಳಸಿಕೊಳ್ಳದಂತೆ ಸ್ಥಳೀಯರ ಸಂದೇಶ ಏನಾದ್ರೂ ಇವರಿಗೆ ತಲುಪಿದ್ಯಾ ಅನ್ನೋದು ಕೂಡ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಈಗ ನೋಡ್ತಾ ಇದ್ರೆ ಗೋ ಪ್ರಕರಣವನ್ನ ಅಸ್ತ್ರ ಮಾಡಿಕೊಂಡು ಬಿಜೆಪಿಯವರು ರಾಜ್ಯಾದ್ಯಂತ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಎನ್ನುವ ವಿಚಾರಗಳು ಗೊತ್ತಾಗ್ತಾ ಇದೆ. ನಿನ್ನೆ ಕೂಡ ಗೋಮಾತೆ ಕೇಸಲ್ಲಿ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಹೇಳಿ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಿದೆ. ಹಾಗಾದ್ರೆ ನೋಡಿದ್ರೆ ನಿನ್ನೆ ಬಿಜೆಪಿ ನಿಯೋಗಕ್ಕೆ ಸಾಥ್ ಕೊಟ್ಟಿಲ್ಲ ಹಿಂದೂ ಸಂಘಟನೆಗಳು. ಈ ಕೃತ್ಯವನ್ನ ರಾಜಕೀಯಕ್ಕೆ ಬಳಸಿಕೊಳ್ಳದಂತೆ ಸ್ಥಳೀಯರ ಸಂದೇಶನ. ಹಾಗಾದ್ರೆ ಹಸುವಿನ ಮಾಲೀಕ ಕರ್ಣನ ಮನೆಯಲ್ಲಿ ಸಂಕ್ರಾಂತಿ ಆಚರಿಸಿದ್ದ ಬಿಜೆಪಿ ಸಂಕ್ರಾಂತಿ ಆಚರಣೆಗೆ ಹಿಂದೂ ಸಂಘಟನೆಗಳು ಗೈರಾಗಿದ್ವು. ಈ ಪ್ರಕರಣದಲ್ಲಿ ಸ್ಥಳೀಯ ಶಾಸಕರ ವಿರುದ್ಧ ದೊಡ್ಡ ಹೋರಾಟವನ್ನ ಮಾಡಿಲ್ಲ. ಕೇವಲ ರಾಜ್ಯಾದ್ಯಂತ ರಾಜಕೀಯಕ್ಕೆ ಹೋರಾಟ ಬಳಸಿಕೊಳ್ತಿದ್ದಾರೆ ಎನ್ನುವ ಒಂದು ಆರೋಪ ಇದೆ. ಹೀಗಾಗಿ ಬಿಜೆಪಿ ಹೋರಾಟಕ್ಕೆ ಸಾಥ್ ಕೊಡ್ತಿಲ್ಲ ಅಂತ ಇದ್ದಾವೆ ಹಿಂದೂ ಸಂಘಟನೆಗಳು. ಇವತ್ತು ಸಂಜೆ 5 ಗಂಟೆಗೆ ಹಿಂದೂ ಸಂಘಟನೆಗಳಿಂದ ಪ್ರತ್ಯೇಕ ಭೇಟಿ ಕೂಡ ಮಾಡಲಾಗುತ್ತೆ. ಸ್ಥಳೀಯರ ಬೆಂಬಲ ಪಡೆದು ಹೋರಾಟ ಮಾಡಲು ತಯಾರಿಯನ್ನ ನಡೆಸಿಕೊಳ್ಳಲಾಗ್ತಾ ಇರುವಂತದ್ದು. ಬಿಜೆಪಿಯಿಂದ ಹಸುವಿನ ರಾಜಕಾರಣ ಅಂತ ಹಿಂದೂ ಸಂಘಟನೆಗಳು ಆರೋಪವನ್ನ ಮಾಡ್ತಾ ಇದೆ. ಹಸುವಿನ ಮಾಲೀಕ ಕರ್ಣನ ಮನೆಯಲ್ಲಿ ನಿನ್ನೆ ಸಂಕ್ರಾಂತಿಯನ್ನ ಆಚರಿಸಿದ್ರು ಬಿಜೆಪಿಯವರು. ಈ ಪ್ರಕರಣದಲ್ಲಿ ಸ್ಥಳೀಯ ಶಾಸಕರ ವಿರೋಧ ದೊಡ್ಡ ಹೋರಾಟ ಮಾಡಿಲ್ಲ. ಕೇವಲ ರಾಜ್ಯಾದ್ಯಂತ ರಾಜಕೀಯಕ್ಕಾಗಿ ಬಳಸಿಕೊಳ್ತಿದ್ದಾರೆ ಎನ್ನುವ ಒಂದು ಕೂಗು ಕೂಡ ಇವರಲ್ಲಿ ಇರುವಂತದ್ದು. ಹೀಗಾಗಿ ಬಿಜೆಪಿ ಹೋರಾಟಕ್ಕೆ ಹಿಂದೂ ಸಂಘಟನೆಗಳು ಯಾವೂ ಕೂಡ ಸಾಥನ್ನ ಕೊಡ್ತಾ ಇಲ್ಲ. ಇವತ್ತು ಸಂಜೆ 5 ಗಂಟೆಗೆ ಹಿಂದೂ ಸಂಘಟನೆಗಳಿಂದ ಪ್ರತ್ಯೇಕ ಭೇಟಿಯನ್ನ ಕೂಡ ಮಾಡಲಾಗುತ್ತೆ. ಸ್ಥಳೀಯರ ಬೆಂಬಲ ಪಡೆದು ಹೋರಾಟ ಮಾಡಲು ಒಂದು ತಯಾರಿಯನ್ನ ನಡೆಸಿಕೊಳ್ಳಲಾಗುತ್ತೆ. ಹಾಗಾದ್ರೆ ಬಿಜೆಪಿಯಿಂದ ಹಸುವಿನ ರಾಜಕಾರಣ ಅಂತ ಹಿಂದೂ ಸಂಘಟನೆಗಳು ಆರೋಪ ಮಾಡ್ತಾ ಇರೋದ್ರಿಂದ ಅವರು ಬಿಜೆಪಿಯವರ ಜೊತೆ ಭಾಗಿಯಾಗ್ತಿಲ್ಲ. ಪ್ರತ್ಯೇಕವಾಗಿ ಒಂದು ಇವರೇ ಅವರ ಮನೆಗೆ ಹೋಗಿ ಭೇಟಿ ಕೊಟ್ಟು ಮಾತನಾಡುವ ಲಕ್ಷಣ ಕಂಡು ಬರ್ತಿದೆ. ಚಾಮರಾಜಪೇಟೆ ಪ್ರಕರಣದಿಂದ ಎಚ್ಚೆತ್ತ ಪೊಲೀಸರು ನಗರದ ಎಲ್ಲಾ ರಸ್ತೆಗಳಿಗೆ ಸಿಸಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡಲು ಪ್ಲಾನ್ ಅನ್ನ ರೂಪಿಸಿಕೊಳ್ಳಲಾಗ್ತಾ ಇದೆ. ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣ ಪತ್ತೆಗೆ ಹರಸಾಹಸ ಪಟ್ಟಿದ್ರು ಪೊಲೀಸರು. ಏರಿಯಾದಲ್ಲಿ ಸಿಸಿ ಕ್ಯಾಮೆರಾ ಇಲ್ಲದೆ ಆರೋಪಿ ಪತ್ತೆ ಸಾಕಷ್ಟು ಕಷ್ಟವಾಗಿತ್ತು. ಹಾಗಾಗಿ ಸಿಸಿಟಿವಿ ಇಲ್ಲದೆ ಪುಂಡರ ಹಾವಳಿ ಹೆಚ್ಚಾಗಿದೆ ಅಂತ ಹೇಳಿ ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ನಿತ್ಯ ಗಾಂಜಾ ಹೊಡೆದು ಪೋಲಿ ಹುಡುಗರು ಗಲಾಟೆ ಮಾಡ್ತಿದ್ದ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಹೀಗಾಗಿ ಏರಿಯಾ ಸುತ್ತಮುತ್ತಲ ರಸ್ತೆಗಳಿಗೆ ಸಿಸಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡಲು ಈಗ ಪ್ಲಾನ್ ಅನ್ನು ರೂಪಿಸಿಕೊಳ್ಳಲಾಗ್ತಿದೆ. ನಿತ್ಯ ನೈಟ್ ಬೀಟ್ ಪೊಲೀಸರ ನಿಯೋಜನೆ ಮಾಡಲು ಕೂಡ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಅಶ್ವವೇಗ ನ್ಯೂಸ್ಗೆ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗಿರುವಂತದ್ದು. ಹಾಗಾದ್ರೆ ಇಷ್ಟು ದಿನ ಅಲ್ಲಿ ಒಂದು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿರಲಿಲ್ಲ. ಇದೀಗ ಚಾಮರಾಜಪೇಟೆ ಪ್ರಕರಣದಿಂದ ಪೊಲೀಸರು ಎಚ್ಚೆತ್ತುಕೊಂಡಂಗೆ ಕಂಡು ಬರ್ತಾ ಇದೆ. ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣದಲ್ಲಿ ಯಾರು ಆರೋಪಿಗಳು ಅನ್ನೋದನ್ನ ಪತ್ತೆ ಹಚ್ಚೋಕು ಕೂಡ ಪೊಲೀಸರು ಹರಸಾಹಸ ಪಡಬೇಕಾದಂತಹ ಸ್ಥಿತಿ ಎದುರಾಗಿತ್ತು. ಯಾಕಂದ್ರೆ ಯಾವುದೇ ರೀತಿ ಅವರಿಗೆ ಪ್ರೂಫ್ ಆಗಲಿ ಸಾಕ್ಷಿಗಳು ಸಿಗ್ತಾ ಇರಲಿಲ್ಲ. ಅಲ್ಲಿ ಒಂದು ಸಿಸಿ ಕ್ಯಾಮೆರಾಗಳು ಇರಲಿಲ್ಲ. ಈಗ ಈ ಪ್ರಕರಣ ಬೆಳಕಿಗೆ ಬಂದ ಹೊತ್ತಲ್ಲೇ ಪೊಲೀಸರು ಕೂಡ ಅಲರ್ಟ್ ಆಗಿರುವಂತದ್ದು. ಸಿಸಿ ಕ್ಯಾಮೆರಾವನ್ನ ಅಳವಡಿಸಲು ಒಂದು ಪ್ಲಾನ್ ಅನ್ನ ರೂಪಿಸಿಕೊಳ್ಳಲಾಗ್ತಿದೆ. ಅಲ್ಲದೆ ಸಿಸಿಟಿವಿ ಇಲ್ಲದೆ ಪುಂಡರ ಹಾವಳಿ ಕೂಡ ಹೆಚ್ಚಾಗಿದೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ರು. ಅಲ್ಲದೆ ನಿತ್ಯ ಗಾಂಜಾ ಹೊಡೆದು ಪೋಲಿ ಹುಡುಗರು ಗಲಾಟೆ ಮಾಡ್ತಿದ್ರು ಎನ್ನುವ ಆರೋಪಗಳು ಕೂಡ ಕೇಳ್ಬರ್ತಿತ್ತು. ಹೀಗಾಗಿ ಏರಿಯಾ ಸುತ್ತಮುತ್ತಲ ರಸ್ತೆಗಳಿಗೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲು ಈಗ ಪ್ಲಾನ್ ಅನ್ನ ರೂಪಿಸಿಕೊಳ್ಳಲಾಗ್ತಿದೆ. ಬರೀ ಸಿಸಿಟಿವಿ ಕ್ಯಾಮೆರಾ ಅಷ್ಟೇ ಅಲ್ಲ, ನಿತ್ಯ ನೈಟ್ ಬೀಟ್ ಹಾಕೋಕೆ ಪೊಲೀಸರನ್ನ ಕೂಡ ನಿಯೋಜನೆ ಮಾಡುವ ಒಂದು ಸೂಚನೆ ಕೂಡ ಇರುವಂತದ್ದು.